ಥ್ಯಾಂಕ್ ಯು. ನಾನು ಮಂಜುನಾಥ್ ದಿನ್ನೂರು, ದೇವನಹಳ್ಳಿ ಹೊರದಿಗಾರ. ಇವತ್ತಿನ ಸುದ್ದಿಯನ್ನ ಏನು ಸಾಕಷ್ಟು ಜನ ಮಕ್ಕಳು ನೀಟ್ ಎಕ್ಸಾಮ್ ಅನ್ನ ಬರೆದು ನಾನು ಮೆಡಿಕಲ್ ಮಾಡಬೇಕು ಅನ್ನುವಂತಹ ಆಸೆಯನ್ನ ಇಟ್ಕೊಂಡಿರ್ತಾರೆ. ಅಂತ ಆಸೆ ಇಟ್ಕೊಂಡು ಬಂದಂತಹ ಆ ಒಂದು ಕಾಲೇಜಿನಲ್ಲಿ ಇವತ್ತು ಕಾಲೇಜು ಬ್ಯಾಂಕ್ಗೆ ಆ ಒಂದು ಲೋನ್ ನ ಹಣ ಕಟ್ಟಿಲ್ಲ ಅಂತೇಳಿ ಇವತ್ತು ಕಾಲೇಜನ್ನ ಕ್ಲೋಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ನಾನೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರದ ಹೊರವಲಯದಲ್ಲಿ ಬರುವಂತಹ ಒಂದು ಆತ್ರೇಯ ಆಯುರ್ವೇದಿಕ್ ಮಹಾವಿದ್ಯಾಲಯದ ಆವರಣದಲ್ಲಿ ನಾನಿರುವಂತದ್ದು. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು, ಕಳೆದ ಒಂದು ತಿಂಗಳಿನಿಂದ ಕೂಡ ಬ್ಯಾಂಕ್ಗೆ ಲೋನ್ ಕಟ್ಟಿಲ್ಲ ಅಂತೇಳಿ ಒಂದು ತಿಂಗಳ ಅಂದ್ರೆ ಸುಮಾರು ಒಂದು ತಿಂಗಳ ಮೇಲಿನಿಂದ ಕೂಡ ಇವತ್ತು ಈ ಒಂದು ಕಾಲೇಜನ್ನ ಈಗಾಗಲೇ ಆಡಳಿತ ಮಂಡಳಿ ಕ್ಲೋಸ್ ಮಾಡಲಾಗಿದೆ. ಲೋನ್ ಕಟ್ಟಿಲ್ಲ ಅಂತೇಳಿ ಬ್ಯಾಂಕ್ ಈಗಾಗಲೇ ಸೀಸ್ ಮಾಡ್ಕೊಂಡು ಹೋಗಿದೆ. ನೀವು ನೋಡಬಹುದು, ಈಗಾಗಲೇ ಇಲ್ಲಿ ಒಂದು ಬೀಗವನ್ನ ಕೂಡ ಹಾಕಲಾಗಿದೆ. ಸುಮಾರು 300ಕ್ಕೂ ಹೆಚ್ಚು ಮಕ್ಕಳು ಈ ಒಂದು ಆಯುರ್ವೇದಿಕ್ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಲೋನ್ ಕಟ್ಟಿಲ್ಲ ಅಂತೇಳಿ ಈಗ ಕ್ಲೋಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಮಕ್ಕಳ ಭವಿಷ್ಯ ಅತಾಂತರ ಆಗಿದೆ. ಜೊತೆಗೆ ಒಂದು ತಿಂಗಳಿನಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಜನ ಪೋಷಕರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ವಿಚಾರಣೆ ಮಾಡೋದಕ್ಕೋಸ್ಕರ. ಆದ್ರೆ ಇನ್ನೂ ಕೂಡ ಕಾಲೇಜ್ ಓಪನ್ ಆಗಿಲ್ಲ. ಲಕ್ಷ ಹಣಗಳ ಕಟ್ಟಿ ಇವತ್ತು ತಮ್ಮ ಮಕ್ಕಳ ಭವಿಷ್ಯ ಹಿಂಗ ಆಯ್ತಲ್ವ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಕೆಲವು ಮಕ್ಕಳು ಬರ್ತಾ ಇಲ್ಲ, ಯಾಕೆಂತಂದ್ರೆ ನೀಟ್ ಬರೆದಂತಹ ಸಂದರ್ಭದಲ್ಲಿ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಕೊಡ್ಬೇಕಾಗುತ್ತೆ, ಅದು ಕಾಲೇಜಿನಿಂದ ಕೊಡ್ಬೇಕಾಗುತ್ತೆ. ಹಾಗಾಗಿ ಮಕ್ಕಳು ಕೂಡ ಯಾರು ಮುಂದೆ ಬರ್ತಾ ಇಲ್ಲ. ಆದ್ರೆ ಹಿಂದಿನಿಂದ ಓದಂತಹ ಕೆಲ ಪೋಷಕರು ಹಾಗೆ ಸಂಘಟನೆಯವರು ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಒಂದು ಕಾಲೇಜಿನ ಮೇಲೆ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಹಿಂದೆ ಓದಂತಹ ಪೋಷಕರು ಏನಿದ್ದಾರೆ, ಅವರ ಮಕ್ಕಳ ಪೋಷಕರು ಇಲ್ಲೇ ಇದ್ದಾರೆ. ನಾನು ಅವನ್ನೇ ಮಾತಾಡ್ತೇನೆ. ಸರ್, ಆಕ್ಚುಲಿ ಯಾತಕ್ಕೋಸ್ಕರ ಇದು ಕ್ಲೋಸ್ ಮಾಡಿದ್ದಾರೆ? ಜೊತೆಗೆ ಇದರ ಕಾಲೇಜಿನಲ್ಲಿ ಇಷ್ಟು ಜನ ಮಕ್ಕಳು ಓದ್ತಾ ಇದ್ರೆ ಎಷ್ಟು ದಿನ ಆಯ್ತು ಇದು ಕ್ಲೋಸ್ ಆಗಿ? ಈಗ ಕ್ಲೋಸ್ ಆಗಿ ಒಂದು ತಿಂಗಳ ಮೇಲೆ ಒಂದು 10 ರಿಂದ 15 ದಿವಸ ಆಗಿರ್ಬೋದು. 400 ಮಕ್ಕಳು ಓದ್ತಾ ಇದ್ದಾರೆ. 4 ವರ್ಷಕ್ಕೆ ಒಂದೊಂದು ಇದರಲ್ಲಿ ಒಂದೊಂದು ಇಯರ್ ಅಂದ್ರೆ 400 ಮಕ್ಕಳು. ಈಗ ಅವರು ಆಚೆ ಎಂತ ಸ್ಥಿತಿಯಲ್ಲಿ ಮೊದಲನೇ ವರ್ಷ ಸೇರಿದವರು ಬರೀ 3 ತಿಂಗಳಾಗಿರುತ್ತೆ ಅವರು ಕಾಲೇಜಿಗೆ ಸೇರಿ. ಎಲ್ಲ ಅತಂತ್ರ ಆಗಿದ್ದಾರೆ. ಈಗ ಅಷ್ಟು ಮಕ್ಕಳ ಭವಿಷ್ಯ ಇವತ್ತು 1.5 ತಿಂಗಳಾದ್ರೂ ಒಂದು ವಿದ್ಯಾಸಂಸ್ಥೆ, ಅದು ಯಾವ್ದೋ ಒಂದು ಕಾಲೇಜ್ ಇದ್ಬಿಡಿ, ಮೆಡಿಕಲ್ ಅಂತ ಕಾಲೇಜು 1.5 ತಿಂಗಳಾದ್ರೂ ಯಾವುದೇ ಇದಿಲ್ದೇನೆ ಬ್ಯಾಂಕ್ ಸೀಸ್ ಮಾಡ್ಕೊಂಡೋದ್ರು, ಓಪನ್ ಮಾಡದೇ ಇದ್ದಾರೆ ಅಂದ್ರೆ ಆ ಮಕ್ಕಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿದ್ದಂಥದ್ದು. ಆ ಉದ್ದೇಶಕ್ಕೆ ನಾವು ಮನವಿ ಮಾಡ್ತೇವೆ, ಈ ಕಾಲೇಜಲ್ಲಿ ಏನ್ ಓದ್ತಾರೆ 400 ಮಕ್ಕಳಿಗೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಆ ಎಲ್ಲಾ ಮಕ್ಕಳಿಗೂ ಬೇರೆ ಬೇರೆ ಕಾಲೇಜುಗಳಲ್ಲಿ ಈಗ ಸ್ಥಳ ಇದ್ ಮಾಡ್ಬಿಟ್ಟು ಬೇರೆ ಯಾವ ಊರಿಂದ ಬಂದಿರೋ ಅವರು ಹತ್ರ ಇರ್ತವೆ, ಬೇರೆ ಜಿಲ್ಲೆ ತಾಲೂಕುಗಳಿಂದ ಬಂದಿದ್ದಾರೆ ಇಲ್ಲಿ ನೀಟಲ್ಲಿ ಇದ್ ಮಾಡ್ಕೊಂಡು ಅವ್ರಿಗೆಲ್ಲ ಹತ್ರ ಆಗ್ತಕ್ಕಂಥ ರೀತಿಯಲ್ಲಿ ಕಾಲೇಜಲ್ಲಿ ಆ ಮಕ್ಕಳ ಭವಿಷ್ಯದಲ್ಲಿ ಕಾಲೇಜಲ್ಲಿ ಸೀಟ್ ಕೊಡಬೇಕು. ಜೊತೆಗೆ ಇಲ್ಲಿ ಏನ್ ಹಿಂದೆಯಿಂದನೂ ಇಲ್ಲಿ ಕಾಲೇಜ್ ನಡೆಸಕ್ಕೆ ಅರ್ಹತೆನೇ ಇಲ್ಲ, ಮಾನದಂಡಗಳೇ ಇಲ್ಲ, ಅವೆಲ್ಲ ಬೋಗಸ್ ಮಾಡಿ ಪಡೆದಿದ್ದಾರೆ. ಅದೆಲ್ಲ ತನಿಖೆಯಾಗಿ ಇವರಿಗೆ ಶಿಕ್ಷೆ ಒಳಪಡಿಸಬೇಕು. ಕಾಲೇಜ್ ನಡೆಸತಕ್ಕಂಥ ಯಾವುದೇ ಅರ್ಹತೆ ಈ ಕಾಲೇಜಿಗೆ ಇಲ್ಲ. ಇದಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನ ನನ್ನ ಮತ್ತೊಬ್ಬ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.